ಪುಲ್ವಾಮಾ ಘಟನೆಯ ಬಗ್ಗೆ ಕೂಡ ನೀವು ಆರೋಪವನ್ನು ಮಾಡಿದ್ರಿ. 300 kg RDX ಯಾವ ರೀತಿಯಾಗಿ ಒಳಗೋಯ್ತು ಅದು ಹೇಳ್ತದೆ. ಬಿಜೆಪಿ ಇವತ್ತು ಚರ್ಚೆ ಮಾಡಕ್ಕೆ ಯಾರನ್ನ ಬರ್ತಾರಾ? RDX ಬರೋದು ಒಂದಾಯಿತು. ಆ ವ್ಯಾನ್ ಕರೆಕ್ಟ್ ಪರ್ಟಿಕ್ಯುಲರ್ ಆಗಿ ಹೋಗಿ ಆ ಬಸ್ಸಿಗೆ ಹೆಂಗೆ ಹೊಡಿತದು? ಆ ಬಸ್ಸು ಈ ಟೈಮಿಗೆ ಬರುತ್ತಂತ ಆ ವ್ಯಾನಿಗೆ ಹೆಂಗೆ ಗುರ್ತಾಯಿತು? ಆ ವ್ಯಾನ್ ಬಿಟ್ಟವ್ರು ಯಾರು? ಆ ವ್ಯಾನ್ ಚೆಕ್ ಪೋಸ್ಟ್ ಹೆಂಗೆ ಕ್ರಾಸ್ ಆಯಿತು? ಆ ವ್ಯಾನ್ ಹೋಗಿ ಚೆಕ್ ಪೋಸ್ಟ್ ಕ್ರಾಸ್ ಆಗಿ ಬರ್ತಕ್ಕಂಥ ಬಸ್ಸಿಗೆ ಹೊಡಿತು. ಆ ಬಸ್ ಇದೇ ಟೈಮಿಗೆ ಬರುತ್ತಂತ ಈ ವ್ಯಾನಿಗೆ ಹೆಂಗೆ ಗುರ್ತಿತ್ತು? ಇದ್ರ ಬಗ್ಗೆ ತನ್ನ ಚರ್ಚೆ ಆಗಿದೆಯಾ? ದೇಶದ ಬಗ್ಗೆ ನೀವು ಮಾತನಾಡೋದಿಲ್ಲ, ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತೀರಿ ಅಂತೇಳಿ ಬಿಜೆಪಿ ಅವರು ಹೇಳ್ತಾರೆ. ಅಲ್ರಿ ಏನು ಆರೋಪ? ಇವ್ರ ಅಧಿಕಾರದಲ್ಲಿದ್ದಾರೆ ರೀ, ನಾವೇನು ಆರೋಪ ಮಾಡಕತ್ತೀವಿ? ಇದಾಗಿರ್ತಕ್ಕಂಥ ನಿಜನೂ ಇಲ್ಲ. ಫುಲ್ವಾಮಾ ಅಟ್ಯಾಕ್ ಆಗಿರ್ತಕ್ಕಂಥ ನಿಜ ಹೌದಿಲ್ಲ? ಈ ಅಟ್ಯಾಕ್ ಆಗಿರ್ತಕ್ಕಂಥ ನಿಜ ಇಲ್ಲ? ಬಾಗಲ್ಕೋಟ್ ಆಗಿರ್ತಕ್ಕಂಥ ಅಟ್ಯಾಕ್ಗಳು ನಿಜನೂ ಇಲ್ಲ? ಇವು ನಿಜನಾ ಸುಳ್ಳ? ISI ಏಜೆಂಟ್, ಪಾಕಿಸ್ತಾನ ಏಜೆಂಟ್ಗಳು ನೀವೇ ಗುಜರಾತ್ನ ಕರ್ಕೊಂಬಂದು ತೋರಿಸ್ಕೊಂಡು ಹೋದ್ರಿ. ಯಾರು ಮಾಡಿದ್ದೀವಲ್ಲ? ಇಂಡಿಯಾಗೆ ಫಸ್ಟ್ ಇಟ್ಟಿರ್ತಕ್ಕಂಥದ್ದು ನೀವೇ ಅವ್ರಿಗೆ ಕರ್ಕೊಂಬಂದಿರೋದು. ಪಾಕಿಸ್ತಾನ ವಿಚಾರದಲ್ಲಿ ಇನ್ನೂ ಕೂಡ ಸಾಕಷ್ಟು ಆರೋಪಗಳು ಬರ್ತಾ ಇದೆ. ಪರಿಹಾರ ವಿಚಾರದ ಆರೋಪ ಏನಿದೆ? 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಜಾಸ್ತಿ ಕೇಳಬೇಕಂತ ಹೇಳ್ತಾರೆ. ಅದು ಓಕೆ. ಇವ್ರ ಪರಿಹಾರ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ಲ. 50 ಲಕ್ಷ ಯಾಕೆ ಕೊಡಬಾರ್ದು? ಇವ್ರ ಕಾರಣದಲ್ಲ ಎಲ್ಲ ಹಿಂದೂಗಳು ಸತ್ತೋಗಿರೋದು. ಪ್ರಿಯಾಂಕಾ ಗಾಂಧಿ ಅವರು